ಹಾಯ್ ನಮಸ್ಕಾರ. ಇವತ್ತು ನಾನು ಸಂಕ್ರಾಂತಿ ಸ್ಪೆಷಲ್ ಮಾದಲಿಯನ್ನು ಮಾಡಕತ್ತೀನಿ. ಮಾದಲಿ ಮಾಡೋಕೆ ಇಲ್ಲಿ 1 ಕಪ್ ಗೋಧಿ ಹಿಟ್ಟನ್ನು ತೊಗೊಂಡಿನಿ ನಾನು. ಅದನ್ನ ಒಂದು ಬೌಲಿಗೆ ಹಾಕ್ಕೊಳಕತ್ತೀನಿ. 1 ಕಪ್ ಗೋಧಿ ಹಿಟ್ಟನ್ನು ತೊಗೊಂಡ್ರೆ ಅರ್ಧ ಕಪ್ ನಾನು ರವೆ ತೊಗೊಂಡಿನಿ. ರವಾನ ಹಾಕ್ಕೊಳಕತ್ತೀನಿ. ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊತೀನಿ. ಉಪ್ಪು ಹಾಕಿದ್ಮ್ಯಾಗ ಎಲ್ಲ ರವೆ ಹಿಟ್ಟು ಎಲ್ಲ ಮಿಕ್ಸ್ ಮಾಡತ್ತೀನಿ. ಇವಾಗ ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕೋತ ಗಟ್ಟಿ ಹಂಗೆ ನಾದ್ಕೋಬೇಕು ಅದನ್ನ ಹಿಟ್ಟು. ನೋಡಿ ಈ ಥರ ಗಟ್ಟಿ ಹಂಗೆ ಹಿಟ್ಟನ್ನು ನಾದ್ಕೊಂಡಿ ನಾನು. ಇವಾಗ ಇದನ್ನು ಹಿಟ್ಟನ್ನು ಇದ್ರೊಳಗೆ 2 ಭಾಗ ಮಾಡಿ ನಾನು ಉಳ್ಳಿಯನ್ನು ತೊಗೊಂಡಿನಿ. ದೊಡ್ಡ ದೊಡ್ಡ ಉಳ್ಳಿಯನ್ನು ಇವಾಗ ಒಂದು ದೊಡ್ಡದು ತೊಗೊಂಡಿನಿ. ಇವಾಗ ಚಪಾತಿಯನ್ನು ತೀಡಾಕತ್ತೀನಿ, ಲಟ್ಸಾಕತ್ತೀನಿ. ಇದೇನು ತೆಳ್ಳಗೆ ಬೇಕು, ತೆಳ್ಳಗೆ ಮಾಡೋದೇನು ಇಲ್ಲ, ದಿಪ್ಪ ಲಟ್ಸ್ಕೋಬೇಕು ಇದನ್ನ. ನೋಡಿ ಈ ಥರ ಹಂಚ ಕಾಯಾಕಟ್ಟಿ ನಾನು ತೆನೆಗೆ ಹಾಕೊಂಡಿನಿ ಚಪಾತಿ. ಇವಾಗ ಇನ್ನೊಂದು ಕಡೆ ಅಳಿಸಿ ಹಾಕಾಕತ್ತೀನಿ ನಾನು ಚಪಾತಿ. ಎರಡು ಕಡೆ ಚಲೋ ತಂಗ ಬೇಯಿಸಿ ತಗೋಬೇಕು. ನೋಡಿ ಎರಡು ಕಡೆ ನಾನು ಚಪಾತಿಯನ್ನು ಬೇಯಿಸೀನಿ. ಎರಡು ಕಡೆ ಚೆನ್ನಾಗಿ ಇವಾಗ ತಗೊಳಕತ್ತೀನಿ. ಇವಾಗ ಇದನ್ನು ಸಣ್ಣಂಗೆ ಮುರಿದ ಇಟ್ಕೊಳಕತ್ತೀನಿ ನಾನು. ಇವಾಗ ಅಟ್ಟು ಚಪಾತಿಯನ್ನು ಮುರಿದ ಇಟ್ಕೊಂಡಿನಿ. ಇದು ಸ್ವಲ್ಪ ಆರಬೇಕು. ಮಿಕ್ಸಿ ಜಾರಿಗೆ ಹಾಕ್ಕೋಬೇಕು. ಇವಾಗ ಮಿಕ್ಸಿ ಜಾರಿಗೆ ಆರೈತಿ, ಅದನ್ನ ಹಾಕ್ಕೊಳಕತ್ತೀನಿ. ಇದನ್ನ ತರ್ತರೆಯಾಗಿ ಮಿಕ್ಸಿಗೆ ಹಾಕೊಂಬರ್ಬೇಕು. ನೋಡಿ ಈ ಥರ ತರ್ತರಾಗಿ ಮಾಡಲಿ ಹಿಟ್ಟು ಈ ಥರ ತರ್ತರೆ ಆಗೈತಿ. ಇದಕ್ಕೆ 1 ಕಪ್ ಅಷ್ಟು ಬೆಲ್ಲನ ಹಾಕ್ಕೊಳಕತ್ತೀನಿ ನಾನು. ಇದಕ್ಕೆ ಸ್ವಲ್ಪ ಪುಟಾಣಿ, ಬಡಿ ಸೂಪ ಮತ್ತು ಏಲಕ್ಕಿ ಪೌಡರ, ಕೊಬ್ಬರಿ, ಬಿಳಿ ಎಳ್ಳನ್ನು ಹುರಿದು ಹಾಕ್ಕೊಳಕತ್ತೀನಿ ನಾನು.
ಎಲ್ಲ ಮಿಕ್ಸ್ ಮಾಡಾಕತ್ತೀನಿ. ಇದ್ರೊಳಗೆ ತುಪ್ಪ ಹಾಕ್ಕೊಂಡು ಹಾಲು ಹಾಕ್ಕೊಂಡು ತಿನ್ಬೋದು ಮಾದಲಿ. ನೀವೇನರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.